ಒಬ್ಬ ಮುಸಲ್ಮಾನ ರಾಜ ರಾಯರಿಗೆ ಅವಮಾನವನ್ನ ಮಾಡಬೇಕು ಅನ್ನೋದಕ್ಕೆ ದರ್ಶನಾಕಾಂಕ್ಷಿಯಾಗಿ ಬರ್ತಾನೆ. ತಟ್ಟೆಯಲ್ಲಿ ಮಾಂಸದ ತುಂಡುಗಳನ್ನ ಇಟ್ಟು ಇದನ್ನ ತಮಗೆ ಕಾಣಿಕೆಯ ರೂಪದಲ್ಲಿ ಕೊಡಬೇಕು ಅಂತ ಬಂದಾಗ ಆ ಬಟ್ಟೆಯನ್ನ ತೆಗೆದಾಗ ಮುತ್ತು ರಕ್ತಗಳಾಗಿ ಅದು ಪರಿಣಾಮವನ್ನ ಹೊಂದಿತ್ತು. ರಾಯರ ತಪಸ್ಸಿಗೆ ಮೆಚ್ಚಿ ಅವರ ಆ ಬ್ರಹ್ಮ ವರ್ಚಸ್ಸಿಗೆ ಮೆಚ್ಚಿ ಇಂಥ ಗುರುಗಳನ್ನ ನಾನು ಯಾವತ್ತೂ ಕೂಡ ಜಗತ್ತಿನಲ್ಲಿ ನೋಡಿಲ್ಲ. ಹಾಗಾಗಿ ನಾವು ಗುರುಗಳನ್ನ ಮೊರೆ ಹೋಗುವ ತನಕ, ಗುರುಗಳ ಪಾದಕ್ಕೆ ಶರಣಾಗತಿ ಆಗುವ ತನಕವೂ ಕೂಡ ನಮಗೆ ಸದ್ಗತಿ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಪುರಂದರ ದಾಸರು ಕೂಡ ಹೇಳಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಹೇಳ್ತಾರೆ, ನಮಜ್ಜನಾವನಃ. ಯಾರಾದ್ರೂ ಕೂಡ ಭಕ್ತರು ತಮ್ಮನ್ನ ಗುರುಗಳು ಅಂತ ಉಪಾಸನೆಯನ್ನ ಮಾಡಿ ತಮ್ಮ ಪಾದದ ಬುಡಕ್ಕೆ ಬಂದಂಥ ಯಾವ ಯಾವ ಭಕ್ತರಿದ್ದಾರೆ ಆ ಎಲ್ಲ ಭಕ್ತರನ್ನು ಕೂಡ ಜಾತಿ, ಮತ, ಪಂಥ ಇದೆಲ್ಲವನ್ನೂ ಕೂಡ ಮೀರಿ ಆ ಭಕ್ತರಿಗೆ ಅನುಗ್ರಹವನ್ನ ಮಾಡತಕ್ಕಂಥ ಸ್ವಭಾವವುಳ್ಳವರು ಈ ರಾಯ. ಅವರ ಜೀವಿತಾವಧಿಯಲ್ಲಿಯೇ ಒಬ್ಬ ಮುಸಲ್ಮಾನ ರಾಜ ರಾಯರಿಗೆ ಅವಮಾನವನ್ನ ಮಾಡಬೇಕು ಅನ್ನೋದಕ್ಕೆ ದರ್ಶನಾಕಾಂಕ್ಷಿಯಾಗಿ ಬರ್ತಾನೆ. ತಟ್ಟೆಯಲ್ಲಿ ಮಾಂಸದ ತುಂಡುಗಳನ್ನ ಇಟ್ಟು ಇದನ್ನ ತಮಗೆ ಕಾಣಿಕೆಯ ರೂಪದಲ್ಲಿ ಕೊಡಬೇಕು ಅಂತ ಬಂದಾಗ ಆ ಬಟ್ಟೆಯನ್ನ ತೆಗೆದಾಗ ಮುತ್ತು ರಕ್ತಗಳಾಗಿ ಅದು ಪರಿಣಾಮವನ್ನ ಹೊಂದಿತ್ತು. ರಾಯರ ತಪಸ್ಸಿಗೆ ಮೆಚ್ಚಿ ಅವರ ಆ ಬ್ರಹ್ಮ ವರ್ಚಸ್ಸಿಗೆ ಮೆಚ್ಚಿ ಇಂಥ ಗುರುಗಳನ್ನ ನಾನು ಯಾವತ್ತೂ ಕೂಡ ಜಗತ್ತಿನಲ್ಲಿ ನೋಡಿಲ್ಲ. ಹಾಗಾಗಿ ನಾವು ಗುರುಗಳನ್ನ ಮೊರೆ ಹೋಗುವ ತನಕ, ಗುರುಗಳ ಪಾದಕ್ಕೆ ಶರಣಾಗತಿ ಆಗುವ ತನಕವೂ ಕೂಡ ನಮಗೆ ಸದ್ಗತಿ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಪುರಂದರ ದಾಸರು ಕೂಡ ಹೇಳಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮೋಕ್ಷ ಬೇಕಾ ಗುರುವಿನ ಗುಲಾಮನಾಗು. ಎಲ್ಲಿ ತನಕ ನೀನು ಗುರುವಿನ ದಾಸನಾಗುವುದಿಲ್ಲವೋ ಅಲ್ಲಿಯ ತನಕವೂ ಕೂಡ ನಿನಗೆ ಮೋಕ್ಷ ಅನ್ನೋ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಗುರುವಿನ ಮಹತ್ವವನ್ನ ತುಂಬಾ ಚೆನ್ನಾಗಿ ದಾಸರು ಕೂಡ ಚಿತ್ರಣವನ್ನ ತಮ್ಮ ಪದ್ಯದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ರೆ ಗುರುಗಳು ಗುರುಗಳು ಅಂತ ನಾವೆಲ್ಲ ಹೇಳ್ತೇವೆ. ಯಾವ್ಯಾವ ತರಹದ ಗುರುಗಳು ಇರ್ತಾರೆ? ನಿಯತ ಗುರುಗಳು ಹಾಗೆ ಅನಿಯತ ಗುರುಗಳು ಅಂತ ಎರಡು ತರಹದ ಗುರುಗಳು ನಮಗೆ ಸಿಗ್ತಾರೆ. ಯಾರನ್ನ ನಿಯತ ಗುರುಗಳು ಅಂತ ಕರೀತಾರೆ? ಆ ಶಿಷ್ಯನ ಸ್ವರೂಪ ಯೋಗ್ಯತೆಯನ್ನ ಚೆನ್ನಾಗಿ ಬಲ್ಲಂತಹ, ಆ ಶಿಷ್ಯನ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ವಿಶೇಷ ಜ್ಞಾನವನ್ನ ಅವನಿಗೆ ಉಂಟು ಮಾಡೋದಕ್ಕೆ ಯಾವ ತತ್ವಜ್ಞಾನವನ್ನು ಉಪದೇಶಿಸ್ತಾರೋ ಅವರು ನಿಯತ ಗುರುಗಳು. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ನಿಯತ ಗುರುಗಳು ಅಂತ ಅನೇಕ ಪಟ್ಟಿ ಇದೆ. ಮನುಷ್ಯೋತ್ತಮರಿಗೆ ಯಾರು ನಿಯತ ಗುರುಗಳು? ಮನುಷ್ಯೋತ್ತಮರಿಗೆ ಗುರುಗಳು ಯಾರು ಅಂದರೆ ಋಷಿಗಳು ಮನುಷ್ಯೋತ್ತಮರಿಗೆ ಗುರುಗಳಾಗ್ತಾರೆ. ಆ ಋಷಿಗಳಿಗೆ
ಚಕ್ರವರ್ತಿಗಳಿಗೆ ದೇವತೆಗಳು, ಅವರ ಮೇಲ್ಮಟ್ಟದಲ್ಲಿರತಕ್ಕಂಥ ಋಷಿಗಳು, ಹೀಗೆ ಹಂತ ಹಂತವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬರು ನಿಯತ ಗುರುಗಳು ಸಕಾಲಕ್ಕೆ ದೊರಕುತ್ತಾರೆ. ಅನಿಯತ ಗುರುಗಳು ಅನೇಕರು ನಮಗೆ ಸಿಗ್ತಾರೆ. ಅವ್ರೇನ್ ಮಾಡ್ತಾರೆ ಅಂತ ಕೇಳಿದ್ರೆ, ಕೇವಲ ಭಗವಂತನ ತತ್ವವನ್ನ ಮಾತ್ರ ಉಪದೇಶ ಮಾಡ್ತಾರೆ. ಅವರಿಗೇನ್ ಶಿಷ್ಯನ ಯೋಗ್ಯತೆ, ಅವನ ಸ್ವರೂಪ, ಅವನ ಜ್ಞಾನದ ಮಟ್ಟ ಇದ್ಯಾವುದೂ ಕೂಡ ಅವರಿಗಷ್ಟು ಗೊತ್ತಾಗೋದಿಲ್ಲ. ಆದರೆ ಆ ಅನಿಯತ ಗುರುಗಳ ಮೂಲಕವೂ ಕೂಡ ನಾವು ತತ್ವಜ್ಞಾನವನ್ನ ಸಂಪಾದಿಸಲೇಬೇಕು. ಯಾಕೆ? ಇಂಥ ಗುರುಗಳ ಮೂಲಕ ತತ್ವಜ್ಞಾನ ಸಂಪಾದಿಸದೆ ಇದ್ದರೆ ನಿಯತ ಗುರುಗಳ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದರಲ್ಲೂ ಕೂಡ ಆಚಾರ್ಯರು ಅನುವ್ಯಾಖ್ಯಾನ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ಗುರುವಿನ ಮಹತ್ವವನ್ನ ಸಾರ್ತಾ ಒಂದು ಪ್ರಮೇಯವನ್ನ ನಮಗೆ ತಿಳಿಸಿಕೊಡ್ತಾರೆ. ವಿದ್ಯೆಯಲ್ಲಿ ಯಾರು ತುಂಬಾ ಉತ್ತಮರಾಗಿರ್ತಕ್ಕಂಥ ಗುರುಗಳು ಇರ್ತಾರೋ ಅವರನ್ನ ಬಿಟ್ಟು ಅವರಿಗಿಂತ ವಿದ್ಯೆಯಲ್ಲಿ ಕೆಳಗೆ ಇರತಕ್ಕಂತಹ ಯಾವ ಗುರುಗಳ ಹತ್ತಿರವೂ ಕೂಡ ನಾವು ಹೋಗಬಾರದು. ಸಮಾನ ವಿದ್ಯೆಯಲ್ಲಿ ಸಮಾನರಾಗಿದ್ದರೆ ಆಗ ಹಿಂದೆ ಯಾವ ಗುರುಗಳ ಹತ್ತಿರ ನಾವು ಉಪದೇಶವನ್ನ ಪಡ್ಕೊಳ್ತಾ ಇದ್ವೋ ಅವರ ಹತ್ತಿರ ಕೇಳಿದರೆ ಕೇಳಬಹುದು, ಬಿಟ್ರೆ ಬಿಡಬಹುದು, ಆದರೆ ಕೇಳಲೇಬೇಕು ಅಂತ ನಿಯಮ ಇಲ್ಲ. ಆದರೆ ತುಂಬಾ ಉತ್ತಮ ಗುರುಗಳು ಇದ್ದಾಗ ಅವರನ್ನ ಬಿಟ್ಟು ಅನಿವಾರ್ಯ ಕಾರಣಗಳಿಂದ ಇನ್ನೊಬ್ಬರ ಹತ್ತಿರ ಹೋಗುವ ಪ್ರಸಂಗ ಬಂದರೆ ಆಗ ಮೊದಲನೇ ಗುರುಗಳ ಹತ್ತಿರ ಅವಶ್ಯವಾಗಿ ಅಪ್ಪಣೆಯನ್ನು ಪಡ್ಕೋಬೇಕು. ಅಥವಾ ಮೊದಲೇ ನಮಗೆ ಸಿಕ್ಕಂತಹ ಗುರು ಅಷ್ಟು ಪ್ರಬುದ್ಧರಾಗಿರದೇ ಇದ್ದರೆ ಅದರ ನಂತರದ ಕಾಲದಲ್ಲಿ ತುಂಬಾ ಉತ್ತಮ ಯೋಗ್ಯತೆ ಉಳ್ಳ ಪ್ರಬುದ್ಧರಾದ ಜ್ಞಾನಿಗಳು ನಮಗೆ ಸಿಕ್ಕರೆ ಆಗ ಮೊದಲು ಸಿಕ್ಕ ಗುರುಗಳ ಅಪ್ಪಣೆಯನ್ನ ನಾವು ಪಡ್ಕೋಬೇಕು ಅಂತ ಇಲ್ಲ. ಹೀಗಾಗಿ ಯಾವತ್ತೂ ಕೂಡ ನಾವು ಸದಾ ಕಾಲ ಉತ್ತಮ ಗುರುಗಳನ್ನ ಯಾವ ರೀತಿ ಪಡ್ಕೋಬೇಕು ಅನ್ನೋದರಲ್ಲಿ ಅನ್ವೇಷಣೆಯನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಕೂಡ ಹೇಳ್ತಾವೆ. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ, ಗುರವೋ ಭವಸ್ಸಂತಿ ಶಿಷ್ಯ ವಿತ್ತಾಪಹಾರಕಾಹ, ವಿರಲ ಗುರವಸ್ಸಂತಿ ಶಿಷ್ಯ ಚಿತ್ತಾಪಹಾರಕ. ಜಗತ್ತಿನಲ್ಲಿ ಅನೇಕ ತರಹದ ಗುರುಗಳನ್ನ ನಾವು ಕಾಣ್ತೇವೆ. ಆ ಗುರುಗಳೆಲ್ಲ ಎಂಥವರು? ಶಿಷ್ಯರಲ್ಲಿ ಇದ್ದ ಸಂಪತ್ತನ್ನ ಹೇಗೆ ಅಪಹರಣ ಮಾಡಬೇಕು ಅನ್ನುವುದರಲ್ಲಿಯೇ ಅವರು ಕಾಲವನ್ನು ಕಳೀತಾರೆ. ಆದರೆ ಕೆಲವು ತುಂಬಾ ಕಮ್ಮಿ ಗುರುಗಳು ಇದ್ದಾರೆ. ಅವರು ಹೇಗೆ ಅಂತ ಹೇಳಿದ್ರೆ, ಶಿಷ್ಯರ ಅಂತಃಕರಣವನ್ನ ಅಪಹರಿಸಿ ಅವರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿ ಅವರಿಗೆ ಸದ್ಗತಿ ಆಗುವಂತೆ ನೋಡ್ಕೋತಾರೆ. ಇಂಥ ಗುರುಗಳು ತುಂಬಾ ವಿರಲ ಅಂತ ಹೇಳ್ತಾ ಇದ್ದಾರೆ. ವಿರಲ ಗುರವಸ್ಸಂತಿ ಶಿಷ್ಯ ಚಿತ್ತಾಪಹಾರಕ. ಆದ್ರೆ ಏನೇ ಆಗಲಿ ಪ್ರತಿಯೊಬ್ಬ ಪುರುಷ ಅವನಿಗೆ ಸದ್ಗತಿ ಆಗಬೇಕು ಅಂತಾಗಿದ್ದರೆ ಅವನು ಅವಶ್ಯವಾಗಿ ಗುರುವಿನ ಗುಲಾಮ. ನಿಯತ ಗುರುವೇ ಆಗಲಿ ಅನಿಯತ ಗುರುಗಳೇ ಆಗಲಿ ಆ ಇಬ್ಬರು ಗುರುಗಳ ಹತ್ತಿರ ಶರಣಾಗತರಾಗದೆ ಪರಮಾತ್ಮನ ಅನುಗ್ರಹ ನಮಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ರಾಯರು ನಮಜ್ಜನಾವನಃ ಅವರನ್ನ ಗುರುಗಳು ಅಂತ ಹೇಳಿದರೆ, ಗುರುಗಳೆಂದರೆ ಮಂಚಾಲಿ ರಾಘಪ್ಪ, ದೇವರೆಂದರೆ ತಿರುಪತಿ ತಿಮ್ಮಪ್ಪ ಅಂತ ಒಂದು ಪ್ರಸಿದ್ಧವಾದ ನಾಣ್ಣುಡಿಯೂ ಕೂಡ ಇದೆ. ಅಷ್ಟು ಅದ್ಭುತವಾದ ವ್ಯಕ್ತಿತ್ವವುಳ್ಳಂತಹ ಕಲ್ಪವೃಕ್ಷ ಕಾಮಧೇನುಗಳು ಆ ಗುರು ಸಾರ್ವಭೌಮರು. ಅಂಥ ಗುರು ಸಾರ್ವಭೌಮರು ಅವಲೋಕ್ಯ ವೈಭವಂ ಸೇತುಂ ಅವಲೋಕ್ಯ, ಸಮುದ್ರದ ವೈಭವವನ್ನ ನೋಡ್ತಾ ಕೂತ್ರೆ, ಎಣಿಸ್ತಾ ನಿಂತ್ರೆ, ವಿಚಾರ ಮಾಡ್ತಾ ಕೂತ್ರೆ ಯಾವತ್ತಾದ್ರೂ ಮುಗಿಲಿಕ್ಕೆ ಸಾಧ್ಯ ಉಂಟೆ?
ಅಂಥ ಒಂದು ಅದ್ಭುತವಾದ ಮಹಿಮೆ ಉಳ್ಳ ಆ ಸಮುದ್ರವನ್ನ ಕಂಡು ಪೂರ್ವ ಪಶ್ಚಿಮ ದಿಕ್ಕಿನ ಆ ಸಂಗಮ ಸ್ಥಳ, ಸಮುದ್ರದ ಸಂಗಮ ಸ್ಥಳದಲ್ಲಿ ಆ ರಾಘವೇಂದ್ರ ತೀರ್ಥರು ಇಳಿದು ಅವರು ಸ್ನಾನವನ್ನ ಮಾಡಲಿಕ್ಕೆ ಆರಂಭವನ್ನ ಮಾಡ್ತಾ ಇದ್ದಾರೆ. ಅವಗಾಹನ ಸ್ನಾನವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ನಾನಕ್ಕೂ ಕೂಡ ಅನೇಕ ತರಹದ ಮಹಿಮೆಗಳನ್ನ ನಾವು ಹಿಂದಿನ ಅನೇಕ ಕೆಲವೊಂದು ಶ್ಲೋಕಗಳಲ್ಲಿ ಆ ಸ್ನಾನದ ಮಹಿಮೆ, ಅವಗಾಹನ ಸ್ನಾನದ ಮಹತ್ವ ಹಾಗೂ ಪಾವಿತ್ರ್ಯತೆ ಅದನ್ನೆಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲ, ನದಿ ಸ್ನಾನದ ಪುಣ್ಯ, ಸಮುದ್ರ ಸ್ನಾನದ ಪುಣ್ಯ ಅದನ್ನು ಕೂಡ ನಾವು ಮೆಲುಕು ಹಾಕಿದ್ದೇವೆ. ಅಂಥ ಪರಮ ಪವಿತ್ರವಾದ ಸಮುದ್ರದಲ್ಲಿ ಆ ರಾಘವೇಂದ್ರ ತೀರ್ಥರು ತಮ್ಮ ಶಿಷ್ಯ ಸಮೇತರಾಗಿ ಅವಗಾಹನ ಸ್ನಾನವನ್ನ ಮಾಡಿದರು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಅವಗಾಹನ ಸ್ನಾನವನ್ನ ಮಾಡಿ ಮುಂದೆ ಏನು ಮಾಡ್ತಾರೆ ಆ ರಾಯರು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಉಪಸಾದ್ಯ ತೀರಮವಸದ್ಯ ಮಾದಿಮೈಸ್ಸ ನಿಯಮ್ಯ ಚಿತ್ತಮನಿಯಮ್ಯ ಸಂಪದಂ ರಘುವಂಶದೀಪಮಘದಂಶಭಂಜನಂ ಸದಯಂ ವಿಧಾಯ ಹೃದಯಂ ಪ್ರವೇಶಿತಂ. ಸಹ ತೀರಂ ಉಪಸಾತ್ಯ, ಸ್ನಾನ ಮಾಡಿದ ಮೇಲೆ ತೀರಕ್ಕೆ, ಸಮುದ್ರದ ತೀರಕ್ಕೆ ಬಂದು ಅಲ್ಲಿ ಯಮಾದಿಭಿಹಿ ಚಿತ್ತಂ ನಿಯಮ್ಯ, ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಹೇಳಿದಂತೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವೇ ಮೊದಲಾದವುಗಳಿಂದ ತಮ್ಮ ಅಂತಃಕರಣವನ್ನ ತಮ್ಮ ನಿಗ್ರಹದಲ್ಲಿ ಇಟ್ಟುಕೋತಾರೆ. ಶಮ, ದಮ, ತಿತಿಕ್ಷ, ದಯಾ ಇವೇ ಮೊದಲಾದ ಗುಣಗಳು ಆ ರಾಯರಲ್ಲಿ ಇರುವ ಕಾರಣದಿಂದ ತಮ್ಮ ಮನಸ್ಸನ್ನ, ಅಂತಃಕರಣವನ್ನ ತಮ್ಮ ಹಿಡಿತದಲ್ಲಿ ಅವರು ಇಟ್ಕೊಂಡಿರ್ತಾರೆ. ನೋಡಿ, ನಾವೆಲ್ಲ ಪ್ರಾಣಾಯಾಮ, ಯಮ, ನಿಯಮ, ಆಸನ ಪ್ರತಿಯೊಂದು ಕರ್ಮಾನುಷ್ಠಾನವನ್ನ ಮಾಡಬೇಕಾದರೂ ಕೂಡ ಒಂದೊಂದು ಬಗೆಯ ಆಸನವನ್ನ ನಮಗೆ ಹೇಳಿಕೊಟ್ಟಿದ್ದಾರೆ. ಯೋಗಶಾಸ್ತ್ರದಲ್ಲಿ ಆಗಬಹುದು, ಆಚಾರ್ಯರು ಅನೇಕ ಗ್ರಂಥಗಳಲ್ಲಿ ಆ ಆಸನ, ಯಮ, ನಿಯಮಗಳ ವಶೀಕರಣ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಪ್ರಾಣಾಯಾಮವನ್ನ ಮೊದಲು ಮಾಡಲಿಕ್ಕೆ ಅಭ್ಯಾಸ ಮಾಡಿದರೆ ಆಗ ಉಳಿದದ್ದೆಲ್ಲವೂ ಕೂಡ ನಮ್ಮ ಅಧೀನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಪ್ರಾಣಾಯಾಮ ಅನ್ನೋ ಶಬ್ದಕ್ಕೆ ಅರ್ಥ? ಯಾರಿಗೂ ಅರ್ಥ ಆಗದೇ ಇರ್ತಕ್ಕಂಥ ವಸ್ತು ಏನ್ ಅಲ್ಲ. ಪ್ರಾಣಗಳ ಆಯಾಮ ಅಂದರೆ ಹಿಡಿತ ಅಂತ ಅರ್ಥ. ಯಾವ ಉಸಿರನ್ನ ಸರಾಗವಾಗಿ ಬಿಟ್ಟು ಆ ಉಸಿರನ್ನ ಪುನಃ ಒಳಗಡೆ ನಾವು ತೆಗೆದುಕೊಳ್ತೇವೋ ಅದರ ಹಿಡಿತವನ್ನೇ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಸಿದ್ಧಿಯನ್ನ ಪಡೆದುಕೊಂಡು ಅದೆಷ್ಟು ಜನ ಸಾವಿರಾರು ವರ್ಷಗಳ ಪರ್ಯಂತ ಆಯುಷ್ಯವನ್ನ ಪಡ್ಕೊಂಡಂಥವರು ಇದ್ದಾರೆ. ಪರಮಾತ್ಮ ನಮ್ಮನ್ನ ಹುಟ್ಟಿಸಿದ ಇಷ್ಟು ವರ್ಷ ಆಯುಷ್ಯ ಅಂತ ಹೇಳಿ ಯಾರ ಹಣೆಯ ಮೇಲೆಯೂ ಕೂಡ ಅವನು ಬರೆದಿರೋದಿಲ್ಲ. ಹೊರತು ಈ ವ್ಯಕ್ತಿಯನ್ನ ಹುಟ್ಟಿಸಿದಾಗ ಇವನಿಗೆ ಇಷ್ಟು ಉಸಿರಾಟ, ಇಷ್ಟು ಉಸಿರಾಟವನ್ನು ಇವನು ಈ ಜನ್ಮದಲ್ಲಿ ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿ, ಯಾವಾಗ ಸಂಪೂರ್ಣ ಉಸಿರಾಟ ಮುಗಿಯುತ್ತೋ ಈ ಜನ್ಮದಲ್ಲಿ ಆಗಬೇಕಾದದ್ದು, ಆಗ ಕ್ರಮೇಣ ತನ್ನ ಪ್ರಾಣವನ್ನ ಅವನು ಬಿಡ್ತಾನೆ. ಭೀಷ್ಮಾಚಾರ್ಯರು ಸಾವಿರಾರು ವರ್ಷಗಳ ಪರ್ಯಂತ
ಅಧ್ಯಯನವನ್ನ ಮಾಡಿದ್ದೇ 500 ವರ್ಷದ ಚಿಲ್ಲರೆ ವರ್ಷಗಳಷ್ಟು ಅಧ್ಯಯನವನ್ನ ಮಾಡಿದ್ದಾರೆ. ಹಾಗಾದ್ರೆ ಅವರು ಎಷ್ಟು ವರ್ಷಗಳ ಪರ್ಯಂತ ಬದುಕಿರಬೇಕು? ಹಾಗಾದ್ರೆ ಇದೆಲ್ಲ ಹಿಂಗ್ ಸಾಧ್ಯ ಆಯಿತು? ಇವತ್ತಿಗೂ ಕೂಡ ಅಗಮ್ಯವಾದ ಯಾವ ಹಿಮಾಲಯ ಪರ್ವತ ಇದೆ, ಆ ಹಿಮಾಲಯ ಪರ್ವತದಲ್ಲಿ ಯೋಗಿಗಳು ಪ್ರಾಣಾಯಾಮದ ಮೂಲಕ ಅದಕ್ಕಿಂತ ಮೇಲ್ಮಟ್ಟದ ಸ್ಥಾನವನ್ನ ಹೋಗಿ ಆ ಸಿದ್ಧಿಯನ್ನ ಪಡೆದುಕೊಂಡಂತ ಅನೇಕ ಸಾಧುಗಳನ್ನ ಇವತ್ತಿನ ದಿನ ನಾವು ಹಿಮಾಲಯ ಪರ್ವತದಲ್ಲಿ ನಾವು ನೋಡ್ತೇವೆ. ಏನಿದು ಪ್ರಾಣಾಯಾಮ ಅಂತ ಚಿಂತನೆಯನ್ನ ಮಾಡ್ತಾ ಹೋದರೆ ಮಧ್ವಾಚಾರ್ಯರು ಹೇಳ್ತಾರೆ, ರೇಚಕ, ಪೂರಕ, ಕುಂಭಕ ಅಂತ ಒಟ್ಟು 3 ಅವಸ್ಥೆಗಳು. ರೇಚಕ ಮೂಗಿನಿಂದ ಜೋರಾಗಿ ಉಸಿರನ್ನ ಬಿಡೋದು, ಪೂರಕ ಮೂಗಿನಿಂದ ಉಸಿರಾಗಿ ಇನ್ನೊಂದು ಹೊರಳೆಯಿಂದ ಉಸಿರನ್ನ ಜೋರಾಗಿ ತೆಗೆದುಕೊಳ್ಳೋದು, ಕುಂಭಕ ಈ ಕಡೆ ಉಸಿರನ್ನ ತೆಗೆದುಕೊಳ್ಳೋದು ಇಲ್ಲ, ಈ ಕಡೆ ಉಸಿರಾಟವನ್ನ ಬಿಡೋದು ಇಲ್ಲ. ಆ ಮಧ್ಯದ ಅವಸ್ಥಿತಿ ಏನಿದೆ ಅದನ್ನೇ ಕುಂಭಕ ಸ್ಥಿತಿ ಅಂತ ಹೇಳ್ತಾರೆ. ಆ ಕುಂಭಕ ಸ್ಥಿತಿಯಲ್ಲಿ ಇದ್ದಾಗ ಎಷ್ಟು ಸಾಧ್ಯವೋ ಅಷ್ಟು ಆ ಭಗವನ್ ಮೂರ್ತಿಗಳ ಅನುಸಂಧಾನವನ್ನ ಮಾಡೋದು, ಅನೇಕ ಬೀಜಾಕ್ಷರ ಮಂತ್ರಗಳನ್ನ ಅಥವಾ ಓಂ ಭೂಹು ಭುವಃ ಇವೇ ಮೊದಲಾದವುಗಳನ್ನ ಎಷ್ಟು ಶಕ್ಯವೋ ಅಷ್ಟು ಆ ಕುಂಭಕ ಸ್ಥಿತಿಯಲ್ಲಿ ನಾವು ಪಠನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಎಷ್ಟು ಪಠನ ಮಾಡಿದ್ರೆ ಉತ್ತಮ? ಕನಿಷ್ಠ 24 ಬಾರಿ ಉಚ್ಚಾರಣೆಯನ್ನು ಮಾಡಿದ್ರೆ ಉತ್ತಮ, 12 ಬಾರಿ ಮಾಡಿದರೆ ಮಧ್ಯಮ, ಕನಿಷ್ಠ ಪಕ್ಷ 6 ಬಾರಿಯಾದರೂ ಕೂಡ ಮಾಡಬೇಕು. ಇದು ಅಧಮ ಪಕ್ಷ. ಒಂದೇ ಸಲಕ್ಕೆ ಪ್ರಾಣಾಯಾಮವನ್ನ ಮಾಡ್ಲಿಕ್ಕೆ ಕುಳಿತುಕೊಂಡಂತಹ ಸಂದರ್ಭದಲ್ಲಿ 24 ಸಲ ನಾನು ಮಾಡ್ಬಿಡ್ತೇನೆ ಅಂತ ಹೇಳ್ಬಿಟ್ರೆ ಬಾಯಿಯಿಂದ ಕಿವಿಯಿಂದ ಗಾಳಿ ಹೋಗಿ ಪ್ರಾಣದ ಉತ್ಕ್ರಮಣವೇ ಆಗ್ತಕ್ಕಂತಹ ಒಂದು ಅವಕಾಶ ಇರುತ್ತೆ. ಹೀಗಾಗಿ ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವೇ ಮೊದಲಾದವುಗಳನ್ನ ನಾವು ಮಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಅದನ್ನು ಬಲ್ಲಂತಹ ಯಾವ ಗುರುಗಳು ಇದ್ದಾರೆ ಆ ಗುರುಗಳ ಮೂಲಕ ನಾವು ಅದನ್ನು ತಿಳಿದುಕೊಂಡು ಮಾಡಿದಾಗ ಅದು ಹೆಚ್ಚು ನಮಗೆ ಪರಿಣಾಮವನ್ನ ಬೀಳತ್ತೆ ಅಂತ ಹೇಳ್ತಾರೆ. ಮತ್ತಿಷ್ಟೇ ಗುಣಗಳು ಇತ್ತ ರಾಯರಲ್ಲಿ ಹೇಳ್ತಾರೆ. ಹೇಗಿದ್ರು ರಾಯರಲ್ಲಿ ಶಮ ಭಗವನ್ನಿಷ್ಠತ್ವ ಬುದ್ಧಿ, ದಮ ಇಂದ್ರಿಯ ನಿಗ್ರಹ, ದಯಾ ಕೃಪಾ ಅಂತ ಅರ್ಥ. ಪ್ರತಿಯೊಬ್ಬ ಪುರುಷನಲ್ಲಿಯೂ ಕೂಡ ದಯೆಯನ್ನು ತೋರಿಸ್ತಾ ಇದ್ರು ಅವರು. ಬಲ, ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಸ್ವತಂತ್ರವಾಗಿ ಆ ಭಗವಂತನ ಅನುಗ್ರಹದಿಂದ ಕಾರ್ಯವನ್ನ ಸಾಧಿಸ್ತಕ್ಕಂತಹ ಒಂದು ಗುಣ, ಇದನ್ನೇ ಬಲ ಅಂತ ಕರೀತಾರೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಉತ್ತಮ ಗುಣಗಳು ಆ ರಾಘವೇಂದ್ರ ತೀರ್ಥರಲ್ಲಿ ಇತ್ತು. ಈ ಎಲ್ಲ ಗುಣಗಳಿಂದಲೂ ಕೂಡ ಚಿತ್ತಂ ನಿಯಮ್ಯ, ಭಗವಂತನ ಪೂಜೆ ಮಾಡಬೇಕಾದ್ರೆ ಅಂತಃಕರಣ ಮನಸ್ಸನ್ನ ಒಂದು ಕಡೆ ಹಿಡಿದಿಟ್ಟುಕೊಳ್ಳತಕ್ಕಂತಹದ್ದೇ ಒಂದು ದೊಡ್ಡ ಸವಾಲು. ಯಾಕೆ? ಮನಸ್ಸು ಎಷ್ಟು ವೇಗವಾಗಿ ಹೋಗತ್ತೋ ಅದರ ವೇಗವನ್ನ ಯಾವತ್ತಾದ್ರೂ ಕೂಡ ನಮಗೆ ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಹೀಗಾಗಿ ಅತ್ಯಂತ ಚಂಚಲವಾದ ಯಾವ ಮನಸ್ಸಿದೆ ಆ ಮನಸ್ಸಿನ ನಿಗ್ರಹ ಉಪಾಯಗಳು ಅಂತ ಹೇಳಿಬಿಟ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಶಮದಮಾದಿ ಗುಣಗಳು. ಇಂಥ ಎಲ್ಲ ಗುಣಗಳು ಕೂಡ ಸಂಪೂರ್ಣ ಹಾಸುಹೊಕ್ಕಾಗಿ ಆ ರಾಯರಲ್ಲಿ ಇರುವ ಕಾರಣದಿಂದಲೇ ತಮ್ಮ ಅಂತಃಕರಣವನ್ನ ನಿಗ್ರಹಿಸಿಕೊಂಡಿರ್ತಾರೆ ಆ ರಾಘವೇಂದ್ರ ತೀರ್ಥರು. ಅಂಥ ಆ ರಾಘವೇಂದ್ರ ತೀರ್ಥರು ಏನ್ ಮಾಡಿದ್ರು? ಅನಿಯಮ್ಯ ಸಂಪದಂ ಅಘದಂಶ ಭಂಜನಂ, ಎಲ್ಲ ಭಕ್ತರ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಯಾಕೆ? ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ವಿಪ್ರೌಘ ದರ್ಶನಾತ್ ಸದ್ಯ ಕ್ಷೀಯಂತೆ ಪಾಪರಾಶಯ. ಎಲ್ಲಾದ್ರೂ ಕೂಡ ಹೋಗ್ತಾ ಇರ್ಬೇಕಾದ್ರೆ
ಬ್ರಾಹ್ಮಣರ ದರ್ಶನ ನಮಗಾದರೆ ಆಗಲೇ ನಾವು ಮಾಡಿದ ಅನೇಕ ಪಾಪಗಳು ನಾಶ ಆಗುತ್ತೆ. ಹಾಗಾದ್ರೆ ಬ್ರಾಹ್ಮಣರ ದರ್ಶನ ಮಾಡಿದ ಮಾತ್ರಕ್ಕೆ ನಮ್ಮ ಎಲ್ಲ ಪಾಪಗಳು ನಾಶ ಆಗುತ್ತೆ ಅಂತಾದ್ರೆ ಭಗವಂತನ ಚಿನ್ಮಯ ಮೂರ್ತಿಯನ್ನ ನೋಡಿದಾಗ ನಮಗೆ ಪಾಪಗಳ ನಾಶ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಹೀಗಾಗಿ ರಘುವಂಶ ದೀಪಂ ಅಂತ ಎಲ್ಲ ಬೇಡಿದ ಭಕ್ತರ ಪಾಪಗಳನ್ನ ನಾಶ ಮಾಡ್ತಕ್ಕಂತಹ ಮಹಾನುಭಾವ ಆ ಪ್ರಭು ಶ್ರೀರಾಮಚಂದ್ರ. ಅಂಥ ಶ್ರೀರಾಮಚಂದ್ರನನ್ನ ಯಾರು ತಾನೇ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಇಂದ್ರಿಯ ನಿಗ್ರಹ ಇಲ್ಲದೆ ಇರತಕ್ಕಂಥವ್ರು ಯಾವತ್ತಾದ್ರೂ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ಅಂಥ ಪತಿವ್ರತ ತನ್ನ ಆ ಅವತಾರದಲ್ಲಿ ಒಂದೇ ಆ ಸೀತಾದೇವಿಯನ್ ಒಬ್ಬಳನ್ನೇ ಮದುವೆ ಆಗಿ ಏಕಪತ್ನಿ ವ್ರತಸ್ಥ ಒಂದು ವ್ರತವನ್ನ ನಡೆಸಿದಂತ ಒಬ್ಬ ಧೀರೋದಾತ್ತ ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು. ಅಂಥ ಶ್ರೀರಾಮಚಂದ್ರನ ಪೂಜೆಯನ್ನ ಮಾಡಬೇಕು ಅಂತಾದ್ರೆ ಎಂಥ ವ್ಯಕ್ತಿತ್ವ ಇರಬೇಕು ಹೇಳ್ತಾರೆ. ರಘುವಂಶ ದೀಪಂ, ಇಡೀ ರಘುಕುಲಕ್ಕೆ ಆ ಶ್ರೀರಾಮಚಂದ್ರ ಚಂದ್ರನಂತೆ ಸೂರ್ಯನಂತೆ ಇದ್ದ ಅಂಥ ಶ್ರೀರಾಮಚಂದ್ರನನ್ನ ತಮ್ಮ ಅಂತಃಕರಣದಲ್ಲಿ ಇಟ್ಟುಕೊಂಡವರಾಗಿ ಅನೇಕ ರೀತಿಯಲ್ಲಿ ಅನೇಕ ಕ್ರಮದಲ್ಲಿ ಆ ಪರಮಾತ್ಮನ ಪೂಜೆಯನ್ನ ಮಾಡಿ ಆ ಸಮುದ್ರ ತೀರದಲ್ಲಿಯೇ ಸ್ವಲ್ಪ ಹೊತ್ತು ಆ ವಾಸವನ್ನ ಮಾಡಿ ಮುಂದೆ ಅವರು ತೋತಾದ್ರಿ ಅನ್ನುವಂತಹ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನೋದನ್ನ ವರ್ಣನೆ ಮಾಡ್ತಾರೆ.